ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಮದ್ದೂರು ವಡೆ ಮಾಡೋ ತೋರಿಸ್ತಿದ್ದೀನಿ. ಗರಿ ಗರಿಯಾಗಿ ಕರುಮ್ ಕುರುಮ್ ಅನ್ನೋ ಥರ ಒಳ್ಳೆ ಸಖತ್ತಾಗಿರಬೇಕು. ಬನ್ನಿ ತೋರಿಸ್ಕೊಡ್ತೀನಿ ಯಾವ ಥರ ಮಾಡೋದು ಅಂತ. ಮೊದಲಿಗೆ ಒಂದು ಚಿಕ್ಕ ಬೋಲ್ ತಗೊಂಡು ಆ ಬೋಲ್ಗೆ ಒಂದು 3ರಿಂದ 4 ಈರುಳ್ಳಿ ಸಣ್ಣಗೆ ಉದ್ದುದ್ದಕ್ಕೆ ಹಚ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ನೋಡಿ ಥರ ಸ್ವಲ್ಪ ಬಿಡಿ ಮಾಡಿಸ್ಕೊಳ್ಳೋಣ. ಅವಾಗೆಲ್ಲ ಎಳೆ ಎಳೆಯಾಗಿ ಬಿಡುತ್ತೆ. ನೋಡಿ ಈ ಥರ ಸ್ವಲ್ಪ ಇದು ಮಾಡಿಕೊಂಡ್ರೆ ಸಾಕು, ಎಲ್ಲ ಬಿಡಿ ಆಗೋಯ್ತು ನೋಡಿ ಈ ಥರ. ಅದಕ್ಕೆ ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿ ಸಣ್ಣಗೆ ಹಚ್ಕೊಂಡಿದ್ದೀನಿ, ಅದನ್ನು ಹಾಕೋತಾಯಿದ್ದೀನಿ. ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕೋತಾಯಿದ್ದೀನಿ, ಒಂದು ಅರ್ಧ ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕೋತಾಯಿದ್ದೀನಿ, ಒಂದು ಕಪ್ಪಲ್ಲಿ ಫುಲ್ಲಾಗೆ ಮೈದಾ ಹಸಿಟ್ಟು ಹಾಕೋತಾಯಿದ್ದೀನಿ. ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ರವೆ ಹಾಕೋತಾಯಿದ್ದೀನಿ, ಇನ್ನೊಂದು ಅರ್ಧ ಕಪ್ಪು ಅಕ್ಕಿ ಹಸಿಟ್ಟು ಹಾಕೋತಾಯಿದ್ದೀನಿ. ನೋಡಿ ಅದೇ ಕಪ್ಪು ಸೇಮು ಅಳತೆಯಾಗಿ ತಗೋತಾಯಿದ್ದೀನಿ. ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋತಾಯಿದ್ದೀನಿ. ಮಿಕ್ಸ್ ಮಾಡಿಕೊಂಡು ಇದೇ ಅಳತೆಯಲ್ಲಿ ಎಲ್ಲ ಹಾಕ್ಕೊಂಡ್ರೆ ಒಂದು 15ರಿಂದ 20 ಆಗುತ್ತೆ. ಈಗ ಸ್ವಲ್ಪ ಎಣ್ಣೆ ಹಾಕೋತಾಯಿದ್ದೀನಿ ಮಿಕ್ಸ್ಗೆ, ಏಕೆಂದರೆ ಎಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಕೈ ಗಂಟಲ್ಲ, ಅದಕ್ಕೋಸ್ಕರ ಹಾಕೋತಾಯಿದ್ದೀನಿ. ಬೇಕಾದ್ರೆ ನೀವು ತುಪ್ಪ ಬೇಕಾದ್ರೂ ಹಾಕೋಬೋದು. ಸ್ವಲ್ಪ ನೀರು ಹಾಕ್ಕೊಳ್ಳಿ, ಜಾಸ್ತಿ ನೀರು ಹಾಕೋಬಿಡಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಒಂದು ಹದವಾಗಿ ಕಲಿಸ್ಕೊತೀನಿ. ಒಂದೇ ಸಲ ಹಾಕ್ಕೊಂಡ್ರೆ ತೆಳ್ಳಗೋಯ್ತದೆ, ಅವಾಗ ಮತ್ತೆ ಹಸಿಟ್ಟು ಅದು ಇದು ಹಾಕೋಬೇಕಾಯ್ತದೆ. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಒಂದು ಹದವಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅತ್ತ ಫುಲ್ ತೆಳು ಬರಬಾರ್ದು, ಅತ್ತ ಸ್ವಲ್ಪ ರುಚಿಗೆ ತಕ್ಕನಾಗ ಉಪ್ಪು ಹಾಕ್ಕೊಳ್ಳಿ. ಅತ್ತ ಫುಲ್ ತೆಳುವಾಗೂ ಬರಬಾರ್ದು, ಗಟ್ಟಿಯಾಗೂ ಬರಬಾರ್ದು, ಒಂದು ಮೀಡಿಯಮ್ ಆಗಿರೋ ಥರ ಕಲಿಸ್ಕೊಳ್ಳೋಣ. ನೋಡಿ ಈಗ ಅದಕ್ಕೆ ಕಲಿಸ್ಕೊಂಡು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೋತಾಯಿದ್ದೀನಿ, ಕೈ ಗಂಟುತ್ತೆ ಅಂತ. ನೀವು ಬೇಕಾದ್ರೆ ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಜೊತೆಗೆ ನೋಡಿ ಅದರಲ್ಲಿ ಕಲಿಸ್ಕೊತಾಯಿದ್ದೀನಿ. ಜೊತೆಗೆ ನೀವು ಇನ್ನೂ ಕೆಲವು ಐಟಮ್ ಹಾಕಬೇಕು. ನಮ್ಮ ಮನೇಲಿ ಕಡಲೆ ಬೀಜ ಹಾಕಿದ್ರೆ ಬೇಡ ಅಂತಾರೆ, ಅದಕ್ಕೋಸ್ಕರ ಕಡಲೆ ಬೀಜ ಹಾಕಿಲ್ಲ. ಕಡಲೆ ಬೀಜ ಹುರ್ಕೊಂಡು ಸ್ವಲ್ಪ ಪುಡಿ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಲಿನ ಕವರ್ ತೊಗೊಂಡಿದ್ದೀನಿ, ಅದಕ್ಕೆ ಎಣ್ಣೆ ಹಾಕ್ಕೊಂಡು ನೋಡಿ ಈ ಥರ ಉಂಡೆ ಮಾಡಿ ಹಾಕ್ಕೊತಾಯಿದ್ದೀನಿ. ಹಾಕ್ಕೊಂಡು ಲಟ್ಸ್ಕೊಳ್ಳೋಣ ತೆಳ್ಳಗೆ. ನೋಡಿ ಕೈಗೆ ಅಂಟಿತು ಅಂದರೆ ನೋಡಿ ಈ ಥರ ಹಾಲಿನ ಕವರು ಸ್ವಲ್ಪ ದೊಡ್ಡದಾಗಿರುತ್ತಲ್ವ, ಅದ್ರ ಮೇಲೆ ಮಡ್ಚ್ಕೊಳ್ಳಿ ಹಾಲಿನ ಕವರ್. ನೋಡಿ ಈ ಥರ ನೋಡಿ ಹಿಂಗೆ ಹಾಕ್ಬಿಟ್ಟು ಅದ್ರ ಮೇಲೆ ಹಿಂಗೆ ಅದನ್ನ ಕೈಗೂ ಅಂಟಲ್ಲ, ಏನಿಲ್ಲ, ಎರಡು ಕಡೆ ಎಣ್ಣೆ ಇರುತ್ತಲ್ವ, ನೀಟಾಗಿ ಬರುತ್ತೆ ತೆಳ್ಳಗೆ. ಈಗ ಈ ಥರ ಎಲ್ಲ ಲಟ್ಟಿಸ್ಕೊಳ್ಳೋಣ. ಈಗ ನೋಡಿ ಒಂದು ತೋರಿಸಿದ್ದೀನಿ, ನೀವು ಇದೇ ಥರ ಮಾಡ್ಕೊಳ್ಳಿ. ಈಗ ಒಂದು ಬಾಣಲಿ ಇಟ್ಕೋತೀನಿ ಸ್ಟವ್ ಮೇಲೆ, ಅದಕ್ಕೆ 1 ಲೀಟ್ರ್ ಎಣ್ಣೆ ಹಾಕ್ತಾಯಿದ್ದೀನಿ, ಫ್ರೀಡಮ್ ಆಯಿಲು. ಎಣ್ಣೆ ಕಾದ್ಮೇಲೆ ನೋಡಿ ಈ ಥರ ಬಿಟ್ಕೊಳ್ಳೋಣ. 2 ಹಾಕೋತೀನಿ ನಾನು ಸದ್ಯಕ್ಕೆ, 2 ಅಥವಾ 3 ಹಾಕೋಬೋದು. ಎಣ್ಣೆ ಎಷ್ಟು ಗ್ಯಾಪ್ ಇರುತ್ತೋ ಅಷ್ಟು ಹಾಕ್ಕೊಳ್ಳಿ. ನಾನು 3 ಹಾಕ್ಕೊಂಡಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ಇದು ಮಾಡ್ಕೊಳ್ಳಿ. ಐ ಫ್ಲೇಮ್ ಕೊಡ್ತು ಅಂದರೆ ಐ ಉರಿ ಕೊಟ್ಟರೆ ಏನಾಗೋಯ್ತದೆ ಅಂದರೆ ಮೇಲೆ ಬೇಯುತ್ತೆ, ಸೀದೋದಂಗೆ ಆಗೋಗುತ್ತೆ. ನಾವೇನು ಮಾಡ್ತೀವಿ, ಬೆಂದಿದೆ ಅಂತ ಎತ್ಬಿಡ್ತೀವಿ, ಅದು ಬೆಂದಿರಲ್ಲ. ಈ ಥರ ನಿಧಾನಕ್ಕೆ ಒಂದೊಂದೇ ತಿರುಗಾಕೊಂಡು ಬೇಯಿಸ್ಕೊಂಡ್ರೆ ಸಾಕು. ಐ ಫ್ಲೇಮಲ್ಲಿ ಬೇಯಿಸಿದ್ರೆ ಸೀದೋದಂಗೆ ಆಗ್ಬಿಡುತ್ತೆ. ಲೋ ಫ್ಲೇಮಲ್ಲಿ ಆದರೆ ಒಳಗೂ ಎಲ್ಲ ನೀಟಾಗಿ ಬೇಯುತ್ತೆ. ಒಳ್ಳೆ ಗರಿಯಾಗಿ ಕರಮ್ ಕುರುಮ್ ಅನ್ನಬೇಕು, ಹಂಗಿರುತ್ತೆ, ಸಕ್ಕತ್ತಾಗಿರುತ್ತೆ. ಒಂದು ಸಲ ಈ ಥರ ಮಾಡಿ ಸಕ್ಕತ್ತಾಗಿ ಬರುತ್ತೆ. ನೋಡಿ ಒಂದು ಪ್ಲೇಟ್ಗೆ ಎತ್ಕೋತಾ ಇದ್ದೀನಿ ಒಂದು ಒಬ್ಬೆನ. ಹೇಗಿದೆ ನೋಡಿ, ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಪ್ಲೇಟ್ಗೆ ಹಾಕ್ಕೊಂಡೆ. ಈಗ ಮತ್ತೆ ಇನ್ನೊಂದು ಒಬ್ಬೆಗೆ ಒಂದು 2 ಹಾಕೋತೀನಿ. ಅದು ಅಷ್ಟೇ ಮೀಡಿಯಮ್ ಊರಿಲ್ಲೇ ಇದು ಮಾಡ್ಕೋಬೇಕು. ಮೊದಲನೇ ಇದು ಬೇಕಾದ್ರೆ ಒಂದು ಪಕ್ಷ ನಡೀತದೆ, 2ನೇ ಒಬ್ಬೆ ಹಾಕೊಳ್ಳೋ ಟೈಮಲ್ಲಿ ಎಣ್ಣೆ ಫುಲ್ ಕಾದಿರೋದ್ರಿಂದ ಸ್ವಲ್ಪ ಮೀಡಿಯಮ್ ಊರಿಲ್ಲೇ ಇದು ಮಾಡ್ಕೋಬೇಕು. ಆಗ್ತಿಟ್ಕೆ ಇದಾಗೋಯ್ತು, ಸೀದೋದಂಗೆ ಆಗ್ಬಿಡ್ತದೆ ಐ ಫ್ಲೇಮ್ ಇಟ್ಕೊಂಡ್ರೆ. ನೋಡಿ ಥರ ಪ್ರತಿ ಒಂದು ಒಬ್ಬೆನೂ ಇದೇ ಥರ ಮಾಡಿಕೊಂಡು ನೀವು ಹಾಕ್ಕೊಳ್ಳಿ. ನನಗೆ ಒಂದು 15ರಿಂದ 20 ಮದ್ದೂರು ವಡೆ ಆಗುತ್ತೆ. ಇಷ್ಟು ನಾನು ಹಾಕಿರೋ ಅಳತೆಯಲ್ಲಿ ಹಾಕ್ಕೊಂಡ್ರೆ
ಇನ್ನೂ ಕಮ್ಮಿ ಬೇಕು ಅಂದರೆ ಸ್ವಲ್ಪ ನೀವು ಕಮ್ಮಿ ಮಾಡ್ಕೊಳ್ಳಿ, ಇಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಹಸಿ ಹಿಟ್ಟು ಅವೆಲ್ಲ ಜಾಸ್ತಿ ಮಾಡ್ಕೊಳ್ಳಿ. ನೋಡಿ 2ನೇ ಒಬ್ಬೆ ಹಾಕೋತಾ ಇದ್ದೀನಿ ನೋಡಿ. ಥರ ಪ್ರತಿ ಒಂದು ಒಬ್ಬೆನೂ ಮಾಡ್ಕೊಂಡು ನೋಡಿ 15ರಿಂದ 20 ರೆಡಿ ಆಗಿದೆ ಮದ್ದೂರು ವಡೆ. ಸಖತ್ ಗರಿ ಗರಿಯಾಗಿ ಬಂದಿದೆ ನೋಡಿ, ಏನು ಸೌಂಡ್ ಬರುತ್ತೆ ನೋಡಿ, ಸೂಪರ್ ಆಗಿದೆಯಲ್ಲ. ಈ ಥರ ಒಂದು ಸಲ ಮಾಡಿ ನೋಡಿ ಮನೇಲಿ, ಸಖತ್ತಾಗಿದೆ.